ನಮ್ಮನೆ ಯುವರಾಣಿ ಹೇ ನಮ್ಮನೆ ಯುವರಾಣಿ. ಅನ್ನಿ ಅನ್ನಿ ಪ್ಲೀಸ್ ನನ್ನ ಮಾತು ಕೇಳು. ಒಬ್ಬ ಹುಡುಗಿ ನಿನ್ನ ತುಂಬ ಇಷ್ಟಪಡ್ತಿದ್ಲು ಅಂತ ಅನ್ಕೋ. ಫಸ್ಟ್ ಟೈಮ್ ಅವಳು ನಿನಗೆ ಪ್ರೀತಿಯಿಂದ ಒಂದು ಗಿಫ್ಟ್ ಕೊಟ್ಟಿರ್ತಾಳೆ. ಅದನ್ನ ನೀನು ಹೇಗೆ ನೋಡ್ಕೋತಿದ್ದೆ? ನೆಗ್ಲೆಕ್ಟ್ ಮಾಡ್ತಿದ್ಯಾ? ಇಲ್ಲ ತಾನೇ. ಜೋಪಾನವಾಗಿ ನೋಡ್ಕೋತಿದ್ದೆ ಅಲ್ವೇನೋ? ಅದನ್ನು ಹೃದಯದ ಥರ ಕಾಪಾಡ್ಕೊಂಡಿರ್ತಿದ್ದೆ ಅಲ್ವೇನೋ? ಅದು ಬಾಡ್ ಹೋಗಿರೋ ಹೂವಾಗಿದ್ರೆ ಅದನ್ನು ಜೋಪಾನವಾಗಿ ಪುಸ್ತಕದಲ್ಲಿಟ್ಟು ವಾರ್ಡ್ರೋಬಲ್ಲಿ ಇಟ್ಟಿರ್ತಿದ್ದೆ ತಾನೇ. ಅದು ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಹೋಗಿ ಪುಡಿಯಾಗಿ ಒಣಗೋಗಿರುತ್ತೆ ಅಂತ ಅನ್ಕೋ. ಏನು ಮಾಡ್ತಿದ್ದೆ? ಪ್ಲಾಸ್ಟಿಕ್ ಕವರ್ ಒಳಗಿಟ್ಟು ಸ್ಟೇಪಲ್ ಮಾಡಿ ಇನ್ನೂ ಜೋಪಾನವಾಗಿ ಇಟ್ಕೋತಿದ್ದೆ ಅಲ್ವನೋ? ಹೇಳು ಅನಿ, ಅನಿ ಹೇಳು. ಇಲ್ಲ, ನಾನಾಗಿ ಇಟ್ಕೊಳ್ಳಲ್ಲ. ನೋಡನಿ, ನನ್ನ ಮಾತನ್ನ ಇಲ್ಲ ಅಂತ ಹೇಳೋದಕ್ಕೆ ಈ ಥರ ಮಾತಾಡಬೇಡ. ನಿನ್ನ ಆತ್ಮಸಾಕ್ಷಿಯಾಗಿ ಮಾತಾಡು. ಸ್ಟಾಪ್ ಇಟ್ ಮೀರಾ. ನಿನ್ನೆಯಿಂದ ಇದನ್ನ 50 ಸಲ ಹೇಳಿದ್ಯಾ. ನನಗೂ ಕೇಳಿ ಕೇಳಿ ಸಾಕಾಗಿದೆ. ವಿಲ್ ಯು ಸ್ಟಾಪ್ ಇಟ್? ಅನಿ, ಏನಾಯ್ತು? ಏನಿಲ್ಲ ಅಣ್ಣ, ಟೈಮ್ ಆಯ್ತು, ಹೊಡೋಣ. ಸರಿ, ಹೊಳಿ ಮರಿ ಹೊಡೋಣವಾ? ಯಾಕೆ ಡಲ್ ಆಗಿದ್ಯಾ? ಏನಿಲ್ಲ. ನೀನೇನು ಅಂತ ಹೇಳಿದ್ರೇನೆ ನಾನು ಬರೋದು, ಇಲ್ಲಾಂದ್ರೆ ನಾನು ಬರಲ್ಲ. ಸಾಕು, ನಿನಗೆ ನನ್ನ ಸಿಕ್ಸ್ ಸೆನ್ಸ್ ಗೊತ್ತಿದೆ ಅಲ್ವನೋ? ಅವ್ರು ನಿನಗೆ ಬೆಲೆ ಕೊಡಲ್ಲ ಅನ್ಸುತ್ತೆ. ನಿನಗೆ ಜೋಡಿ ಅಲ್ಲ ಅನ್ಸುತ್ತೆ. ಸ್ಟಾಪ್ ಇಟ್ ಮೀರಾ. ನೀನ್ ತಲೆಗೆ ಏನ್ ಬರುತ್ತೆ ಅದನ್ನ ಅಣ್ಣಂಗೆ ಹೇಳಿ ತಲೆ ಕೆಡ್ಸ್ಬೇಡ. ಎನಫ್. ನೀನ್ ಹುಚ್ಚಾಟ ಜಾಸ್ತಿ ಆಯ್ತು. ನಾನು ತಪ್ಪೇ ಹೇಳ್ತಿರ್ಬೋದು. ಅವರು ಬೈ ಮಿಸ್ಟೇಕ್ ಆಗಿ ಫ್ಲವರ್ನ ಬೀಳ್ಸ್ಕೊಂಡು ಹೋಗಿರ್ಬೋದು. ಆದ್ರೆ ಒಂದ್ಸರಿನಾದ್ರು ಅಟ್ಲೀಸ್ಟ್ ಒಂದ್ಸರಿ ಫೋನ್ ಮಾಡ್ಬಿಟ್ಟು ನಾನು ಫ್ಲವರ್ನ ಬೀಳ್ಸ್ಕೊಂಡು ಹೋದೆ ಸಾರಿ ಅಂತ ಕೇಳ್ಬೋದಲ್ವಾ? ಸಾಕು. ಸಾರಿ ಹೇಳ್ಬಿಟ್ರೆ ಎಲ್ಲ ಸರಿ ಹೋಗುತ್ತಾ? ಸರಿ ಹೋಗದಿದ್ರು ಮನ್ಸಿಗೆ ಸ್ವಲ್ಪ ಸಮಾಧಾನನಾದ್ರೂ ಆಗುತ್ತೆ. ಅವ್ರಿಗೆ ಗಿಲ್ಟ್ ಫೀಲ್ ಆಗಿದೆ, ನಮ್ಮ ಫೀಲಿಂಗ್ಸಿಗೆ ರೆಸ್ಪೆಕ್ಟ್ ಕೊಡ್ತಿದ್ದಾರೆ ಅಂತ ನೆಮ್ಮದಿನಾದ್ರೂ ಇರುತ್ತೆ, ಗೊತ್ತಾ? ಮೀರಾ, ಇದೇ ರೀತಿ ಕಾಲ್ಗೆಜ್ಜೆ ವಿಷಯದಲ್ಲಿ ಅನುಮಾನ ಪಟ್ಟೆ. ಏನಾಯ್ತು? ಅದಕ್ಕೆ ಕಾಲ್ಗೆಜ್ಜೆ ಹಾಕೊಂಡು ಬಂದ್ರು ತಾನೆ, ಅಮ್ಮನಿಗೆ ರೆಸ್ಪೆಕ್ಟ್ ಕೊಟ್ರು ತಾನೆ, ನಿನ್ ಫೀಲಿಂಗ್ಸು ಸರಿ ಹೋಯ್ತು ತಾನೆ. ಈಗ ಈ ವಿಷಯದಲ್ಲಿ ಜಗಳ ಬೇಕಾ ನಿನಗೆ? ಅದು ಅಮ್ಮನ ವಿಷಯ ಆಯ್ತು. ಆದ್ರೆ ಇದು ನಮ್ ಸಾಕುನ ತುಂಬಾ ಕೇರ್ಫುಲ್ ಆಗಿ ನೋಡ್ಕೋಬೇಕು. ಅವ್ನ್ಗೊಂಚೂರು ಹರ್ಟ್ ಆದ್ರೂ ನನಗ್ ತಡ್ಕೊಳ್ಳೋದಕ್ಕಾಗಲ್ಲ. ಅವ್ನ್ ಯಾವಾಗ್ಲೂ ನಗ್ನಗ್ತಾ ಇರ್ಬೇಕು ಕಣೋ. ನಮ್ ಸಾಕು ಮನ್ಸು ಮಗು ತರ ಅನ್ನಿ. ಯಾರಾದ್ರೂ ಅವನಿಗೆ ಹರ್ಟ್ ಮಾಡಿದ್ರೆ ಪಾಪ ತುಂಬಾ ನೊಂದ್ಕೊಂಡ್ ಬಿಡ್ತಾನೆ. ನನಗೆ ಒಂದು ನಿಮಿಷ ಹೊಳಿ ಮರಿ ಬಾಯ್ಲಿ. ಈಗ ನಿನ್ನ ಪಾಯಿಂಟ್ ಏನು? ಅವ್ರು ನನಗೆ ಸರಿಯಾದ ಜೋಡಿ ಅಲ್ಲ, ನಿನಗೆ ಅವ್ರು ಇಷ್ಟ ಇಲ್ಲ ಅಂತ ತಾನೆ? ನಾನು ಒಂದ್ಸಲ ಯೋಚನೆ ಮಾಡಬೇಕಾಗುತ್ತೆ. ಮೀರಿಂಗ್ ಇಷ್ಟ ಇಲ್ಲ ಅಂದರೆ ನನಗೂ ಇಷ್ಟ ಇಲ್ಲ. ಏನು ಆಟ ಆಡ್ತಿದ್ಯಾ? ಇವಳೇನೋ ತಲೆ ಕೆಟ್ಟವಳು ಹೇಳಿದ್ಲು ಅಂತ ಅವಳ ಮಾತನ್ನ ಸೀರಿಯಸ್ ಆಗಿ ತಗೊಂಡು ಮದ್ವೆನ ಬೇಡ ಅಂತ ಹೇಳ್ತಿದ್ಯಾ? ನಿನ್ಗೆ ಆಲ್ರೆಡಿ ಎಂಗೇಜ್ಮೆಂಟ್ ಆಗಿದೆ. ಒಂದು ಹುಡುಗಿನ ಎಂಗೇಜ್ಮೆಂಟ್ ಮಾಡಿಕೊಂಡು ಮದುವೆ ಕ್ಯಾನ್ಸಲ್ ಅಂತ ಹೇಗೆ ಹೇಳ್ತೀಯ? ಅವ್ರ ಕಾರಣ ಕೇಳಿದ್ರೆ ಏನಂತ ಹೇಳ್ತೀಯ? ನಾನೊಂದು ರೋಸ್ ಕೊಟ್ಟಿದ್ದೆ, ಅವ್ರು ಅದನ್ನ ಜೋಪಾನವಾಗಿ ಇಟ್ಕೊಳ್ದೆ ರೋಡಲ್ಲಿ ಬೀಳ್ಸ್ಕೊಂಡೋಗಿದ್ರು, ಸೊ ಅದಕ್ಕೆ ಮದುವೆ ಕ್ಯಾನ್ಸಲ್ ಅಂತ ಹೇಳ್ತೀಯ? 4 ಜನ ನೋಡಿದ್ರೆ ನಗ್ತಾರಣ. ನನಗೆ ಆ 4 ಜನದ ಬಗ್ಗೆ ಯೋಚನೆ ಇಲ್ಲ ನೀ. ನನ್ನ ಯೋಚನೆ ಏನೇ ಇದ್ರು ನನ್ನ ಫ್ಯಾಮಿಲಿಯವ್ರ ಬಗ್ಗೆ. ನಾನು ನಿಂಗೆ ಅವತ್ತೇ ಹೇಳಿದ್ದೆ, ಇವತ್ತು ಅದನ್ನೇ ಹೇಳ್ತಾ ಇದ್ದೀನಿ. ಮನೇಲಿ ಎಲ್ಲರೂ ಒಪ್ಕೊಂಡ್ರೆ ಮಾತ್ರ ನಾನು ಆ ಹುಡುಗಿನ ಮದುವೆ ಆಗೋದು. ಯಾರೊಬ್ರಿಗೆ ಆ ಹುಡುಗಿ ಇಷ್ಟ ಇಲ್ಲ ಅಂದ್ರು ನಾನು ಮದುವೆ ಆಗಲ್ಲ. ಅಣ್ಣ, ನಾವು ಆಲ್ರೆಡಿ ತುಂಬಾ ಮುಂದೆ ಬಂದಿದ್ದೀವಿ. ನಮ್ಮ ಮನೆ ಮಗಳಿಗೆ ಇಷ್ಟ ಇಲ್ಲ ಅಂದ್ರೆ ಇನ್ನು ಮುಂದುವರಿಯೋದ್ರ ಬಗ್ಗೆ ಯೋಚನೆ ಮಾಡ್ಬೇಕಾಗುತ್ತೆ ಅನಿ. ಇನ್ನೂ ಕಣ್ಣೇ ಬಿಟ್ಟಿಲ್ಲ, ಆಲ್ರೆಡಿ ಕುತ್ತಿಗೆ ಇಸ್ಕೋ ಕೆಲಸ ಮಾಡ್ತಿದ್ಯಲ್ಲ. ಅನ್ನಿ, ಏನ್ ಕಡಿಮೆ ಕಂಡೆ ಅವ್ರ ಹತ್ರ ನೀನು? ಫ್ಯಾಮಿಲಿಗೆ ರೆಸ್ಪೆಕ್ಟ್ ಕೊಡಲ್ವಾ? ಫ್ಯಾಮಿಲಿನ ಪ್ರೀತಿ ಮಾಡಲ್ವಾ ಅವರು? ಫ್ಯಾಮಿಲಿಗೋಸ್ಕರ ಬದುಕ್ತಾ ಇಲ್ವಾ ಅವರು?
ಮನೆಯವ್ರಿಗೋಸ್ಕರ ಲೈಫಲ್ಲಿ ಮದ್ವೆನೇ ಬೇಡ ಅಂತ ನಿರ್ಧಾರ ಮಾಡಿಲ್ವಾ? ಅಥವಾ ನೀನ್ ಗೆಜ್ಜೆ ಕೊಟ್ಟೆ ಅಂತ ಅವ್ರು ಹಾಕೊಂಡ್ ಬರ್ಲಿಲ್ವಾ? ಶಾಸ್ತ್ರಿಗಳು, ಹಿರಿಯರು ಒಂಟಿ ಕಾಲ್ ಗೆಜ್ಜೆ ಹಾಕಿದ್ರೆ ಅಪಶಕುನ ಅಂತ ಹೇಳಿದ್ರು ಕೂಡ ಪ್ರೀತಿ ವಿಶ್ವಾಸಕ್ಕೆ ಬೆಲೆ ಕೊಡ್ಬೇಕು. ಒಂಟಿ ಕಾಲ್ ಗೆಜ್ಜೆ ಅಮ್ಮನ ಆಶೀರ್ವಾದ ಅಂತ ಹೇಳಿಲ್ವಾ? ಇಷ್ಟೆಲ್ಲ ಆದ್ರೂ ಇನ್ನೇನೇ ಪ್ರಾಬ್ಲಮ್ ನಿಂದೆ? ಚಿಕ್ಕ ಚಿಕ್ಕ ವಿಷಯಕ್ಕೂ ಕೊಂಗ್ ತೆಗ್ದು ಬೇರೆಯವ್ರು ಕೆಟ್ಟವರು, ನೀನ್ ಮಾತ್ರ ಒಳ್ಳೆಯವಳು ಅನ್ನೋ ಥರ ಪೋಸ್ ಕೊಡ್ತೀಯಲ್ಲ, ಇದು ಸರಿನಾ? ಒಂದು ಹುಡುಗಿ ಜೀವನದ ಜೊತೆ ಆಟ ಆಡ್ತಿದ್ಯಾ ನೀನು? ಸಾಕು, ನಂಗೆ ಯಾಕೋ ತುಂಬಾ ಕನ್ಫ್ಯೂಷನ್ ಆಗ್ತಿದೆ ಕಣೋ. ನಂಗೆ ಅನಿ ಹೇಳ್ತಿರೋದು ಸರಿ ಅನ್ಸ್ತಿದೆ, ನನ್ಗನ್ಸ್ತಿರೋದು ಸರಿ ಅಂತಾನೆ ಅನ್ಸ್ತಿದೆ. ಸಾಕು ಪ್ಲೀಸ್, ನನ್ ಮಾತು ಕೇಳ್ಬೇಡ. ನಿಂಗೆ ಹೇಗನ್ಸುತ್ತೋ ಹಾಗೆ ಮಾಡು. ಹೊಳಿಮರಿ, ನನಗೆ ನಿನ್ನ ನಿರ್ಧಾರನೂ ತುಂಬಾ ಮುಖ್ಯ. ನಿನ್ನ ಒಪ್ಪಿಗೆನೂ ನನಗೆ ಬೇಕು. ನಿನಗಿಷ್ಟ ಇಲ್ಲ ಅಂದ್ರೆ ಈಗಲೇ ಹೇಳ್ಬೇಕು. ಅಹಲ್ಯ ಅವರೇ, ಹೇಳಿ. ಐ ಆಮ್ ರಿಯಲಿ ಸಾರಿ. ಸಾರಿ? ಸಾರಿ ಯಾಕೆ? ನೀವು ನನ್ನನ್ನು ಕ್ಷಮಿಸ್ಬೇಕು. ನನ್ನಿಂದ ತುಂಬ ದೊಡ್ಡ ತಪ್ಪಾಗಿದೆ. ದೊಡ್ಡ ತಪ್ಪಾಗಿದೆಯಾ? ಏನಾಯ್ತು? ನನ್ನ ಎಮರ್ಜೆನ್ಸಿ ಕೆಲಸ ಅಂತ ಅರ್ಜೆಂಟಾಗಿ ಮನೆಗೆ ಹೋದ್ನ. ಕೆಲಸ ಎಲ್ಲ ಮುಗಿಸಿ ನೀವು ಪ್ರೀತಿಯಿಂದ ಕೊಟ್ಟಿದ್ದ ಹೂನ ಎತ್ತಿಟ್ಕೊಳ್ಳೋಣ ಅಂತ ಹೋದ್ರೆ ಹೂವೇ ಇಲ್ಲ. ನಾನು ಬರೋವಾಗ ಎಲ್ಲೋ ಬೀಳಿಸ್ಕೊಂಡ್ಬಿಟ್ಟಿದ್ದೀನಿ. ರಿಯಲಿ ಸಾರಿ ಸಾಕೇತ್ ಅವ್ರೆ. ಚೇಚೆ, ಅಷ್ಟಕ್ಕೆಲ್ಲ ಯಾಕೆ ಬೇಜಾರು ಮಾಡ್ಕೋತೀರಾ? ಗಾಬರಿಲಿ ಅರ್ಜೆಂಟಲ್ಲಿ ಎಲ್ಲೋ ಬೀಳ್ಸ್ಕೊಂಡಿರ್ಬೋದು, ಬಿಡಿ, ಪರವಾಗಿಲ್ಲ. ನೀವು ಕೊಟ್ಟಿದ್ದ ಹೂನ ಜೋಪಾನವಾಗಿ ಕಾಪಾಡ್ಕೋಬೇಕಾಗಿತ್ತು. ಲೈಫ್ ಲಾಂಗ್ ಅದನ್ನ ನಿಮ್ಮ ಪ್ರೀತಿಯ ಸಂಕೇತವಾಗಿ ನನ್ನ ಜೊತೆನೆ ಇಟ್ಕೋಬೇಕಾಗಿತ್ತು. ನನಗೆ ತುಂಬ ಗಿಲ್ಟ್ ಕಾಡ್ತಿದೆ. ನಾನು ನಿಮಗೆ ಸರಿಯಾದ ಜೋಡಿ ಅಲ್ವೇನೋ ಅಂತ. ಅಲ್ಲವರೇ, ಪ್ಲೀಸ್, ಒಂದು ಹೂ ಕಳೆದೋಯ್ತು ಅಂತ ನೀವು ಇಷ್ಟೊಂದು ಗಿಲ್ಟ್ ಫೀಲ್ ಮಾಡ್ಕೊಳ್ಳೋದ್ರಲ್ಲಿ ಅರ್ಥನೇ ಇಲ್ಲ. ನೀವು ನನಗೆ ಸರಿಯಾದ ಜೋಡಿ ಅಲ್ಲ ಅಂತ ಅಂದ್ರೆ ಹೇಗೆ? ಹೋಗ್ಲಿ ಬಿಡಿ, ನೀವೀಗ ಈ ವಿಷಯನ ಮನ್ಸಿಗೆ ತಗೊಳ್ದೆ, ಸಾರಿ ಕೇಳ್ದೆ, ಸ್ಯಾರಿ ಶಾಪಿಂಗಿಗೆ ಬನ್ನಿ, ನಾವೆಲ್ಲರೂ ಹೊಡ್ತಾ ಇದ್ದೀವಿ. ನಿಜವಾಗ್ಲೂ ನಿಮಗೆ ನನ್ನ ಮೇಲೆ ಬೇಜಾರಿಲ್ಲ ತಾನೆ? ಖಂಡಿತ ಬೇಜಾರಿಲ್ಲ. ಬಟ್ ನೀವು ಹೂ ಕಳೆದೋಯ್ತು ಅಂತ ಇಷ್ಟೊಂದು ಕಣ್ಣೀರು ಹಾಕ್ತಿದ್ದೀರಲ್ಲ, ಅದು ತುಂಬಾನೇ ಬೇಜಾರಾಗ್ತಿದೆ. ನೀವು ಕಣ್ಣೀರು ಒರೆಸ್ಕೊಂಡು ಬೇಗ ಶಾಪಿಂಗಿಗೆ ಬನ್ನಿ, ಕಾಯ್ತಾ. ಐ ಆಮ್ ಸಾರಿ. ಅನಿ ಹೇಳಿದ್ದೆ ಸರಿ. ನಿಜವಾಗ್ಲೂ ನನ್ನ ತಲೆ ಸರಿ ಇಲ್ಲ. ನಾನೇ ತುಂಬಾ ಅವಸರ ಮಾಡ್ಬಿಟ್ಟೆ. ದೇವ್ರ ದೊಡ್ಡವನು, ಅದಕ್ಕೆ ಕೇಳಿ ಫೋನ್ ಮಾಡಿಸ್ತ. ಇಲ್ಲ ಅಂತಿದ್ರೆ ಅಣ್ಣ ಅದಕ್ಕೆ ಇಬ್ರು ಲೈಫ್ನು ಹಾಳು ಮಾಡ್ಬಿಟ್ಟಿರೋಳು ಇವಳು. ಅನಿ ಪ್ಲೀಸ್ ಕಣೋ, ಹಾಗನ್ಬೇಡ. ಸಾಯೋಷ್ಟು ನೋವಾಗುತ್ತೆ. ಅನಿ, ಇವಳು ಏನೇ ಮಾಡಿದ್ರು ನನಗೆ ಒಳ್ಳೇದಾಗ್ಲಿ ಅಂತ ಬಯಸ್ತಾಳೆ. ಈ ಮನೆ ಮಗಳು ಇವಳು, ನನ್ನ ಬಗ್ಗೆ ಯೋಚನೆ ಮಾಡಿದ್ದಾಳಷ್ಟೇ. ಸರಿ ಸರಿ, ಟೈಮ್ ಆಯ್ತು, ಹೊರಡೋಣ ಬನ್ನಿ. ನನ್ನ ಮದುವೆಗೆ ಫಸ್ಟ್ ಟೈಮ್ ಸೀರೆ ಉಡ್ತೀನಿ ಅಂತ ಹೇಳಿದ್ದೆ. ಸೀರೆ ತಗೊಳಲ್ವಾ? ಬಾ ಹೋಗೋಣ. ದೇಹ ಬೆಳೆದಿದೆ ಹೊರತು ಬುದ್ಧಿ ಅಂತೂ ಒಂದು ಸ್ವಲ್ಪನೂ ಬೆಳೆದಿಲ್ಲ. ನಡಿ. ಅಮೃತ ಬಟ್ಟೆ ತರೋದಕ್ಕೆ ಬಂದೇ ಬರ್ತೀನಿ ಅಂತ ಹೇಳ್ತಿದ್ಲು. ಅವಳನ್ನು ಕರ್ಕೊಂಡ್ ಬಂದಿದ್ರೆ ಚೆನ್ನಾಗಿರ್ತಿತ್ತೇನೋ. ಅಮ್ಮ ಅರ್ಜೆಂಟಾಗಿ ಎಲ್ಲೋ ಹೋಗ್ಬೇಕಾಗಿತ್ತು, ಅದಕ್ಕೆ ಬರಕ್ಕಾಗ್ಲಿಲ್ಲ.
ಗಂಡು ಹೆಣ್ಣಿನ ಬಟ್ಟೆನ ಇಬ್ರು ಕುಟುಂಬದವರು ಸೆಲೆಕ್ಟ್ ಮಾಡ್ಬೇಕು ಅಂದಿರೋದು ಹಳೆ ಸಂಪ್ರದಾಯ. ಹೊರ ಚೇಂಜ್ ನಾವೆಲ್ಲರೂ ಬಂದಿದೀವಿ. ಇಲ್ಲಿ ಅಜ್ಜಿರ್ ಕಿರಿಕಿರಲ್ಲ, ಮತ್ತೆ ಎಲ್ಲಾ ಸೀರೆಗಳನ್ನ ನೋಡ್ಬಿಟ್ಟು ಒಂದ್ ಸೀರೆ ಸೆಲೆಕ್ಟ್ ಮಾಡೋ ಟೆನ್ಷನ್ ಇರಲ್ಲ. ಬನ್ನಿ ಸರ್, ನಿಮಗೋಸ್ಕರ ವೇಟ್ ಮಾಡ್ತಾ ಇದ್ವಿ. ಯಾವ ಥರ ಸೀರೆ ಬೇಕು, ಯಾವ ಕಲರ್ ಬೇಕು? ಅದಕ್ಕೆ ಒಪ್ಪು ಎಲ್ಲ ಸೀರೆಗಳು ಬೇಕು. ಏ ಹೀರೋ, ಹಾಗೆ ಹೇಳಿದ್ರೆ ಕನ್ಫ್ಯೂಸ್ ಆಗ್ತಾರ ಪಾಪ. ನಾನ್ ಹೇಳ್ತೀನಿ ಸರ್. ಹಾ ಸಿಕ್ತು. ನೋಡಿ ಸರ್, 2,000 ರೂಪಾಯಿದು 50 ಸೀರೆ, 1,000 ರೂಪಾಯಿದು 200 ಸೀರೆ, 5,000ದಿಂದ 10,000 ರೇಂಜ್ ಅಲ್ಲಿ ಇರೋದು ಒಂದ್ 70 ಸೀರೆ ಬೇಕು ರಿಲೇಟಿವ್ಸ್ ಕೊಡಕ್ಕೆ, ಮತ್ತೆ ಮನೆಯವ್ರಿಗೆ, ಆಫೀಸ್ ಅವ್ರಿಗೆ, ಮತ್ತೆ ಅರ್ಶನ ಕುಂಕುಮ ಕೊಡಕ್ಕೆ. ಹೀಗೆ ಸೇರಿ ಒಟ್ಟು 500 ಸೀರೆ ಬೇಕು ನೋಡಿ. ಎಂಥ ಸೀರೆ ಬೇಕೋ ಅಂತ ಸೀರೆಗಳು ಬಂದಿದೆ, ಹೊಸ ಹೊಸ ಡಿಸೈನ್ಗಳು ಬಂದಿದೆ. ನೀವು ಯಾವ್ದು ಬೇಕಾದ್ರೂ ಆರಿಸ್ಕೊಳ್ಳಿ. ಹಾ ಕೆಲವು ಸೀರೆಗಳಿಗೆ ಬಜೆಟ್ ಇದೆ, ಆದ್ರೆ ಮದುಮಗಳ ಸೀರೆಗೆ ನೋ ಬಜೆಟ್. ಅವ್ರು ಯಾವ ಸೀರೆ ಮೇಲೆ ಬೆರಳು ಮಾಡ್ತಾರೋ ಅದೇ ಫೈನಲ್ ಮಾಡ್ಬಿಡ್ಬೇಕು. ಟೋಟಲಿ ಮದುಮಗಳು ಸೀರೆ 5 ಸೀರೆನಾ? ಯಾಕೆ? ಹೇಳ್ತೀನಿ ಅಮ್ಮ, ಅದಕ್ಕೂ ಲಿಸ್ಟ್ ಮಾಡಿದಾರೆ. ಒಂದನೇ ಸೀರೆ ಅರ್ಶನ ಶಾಸ್ತ್ರಕ್ಕೆ, 2ನೇದು ಧಾರ ಮುಹೂರ್ತಕ್ಕೆ, 3ನೇ ಸೀರೆ ರಿಸೆಪ್ಷನ್ಗೆ, 4ನೇ ಸೀರೆ ಮನೆ ತುಂಬಿಸ್ಕೊಳ್ಳೋದಕ್ಕೆ, ಮತ್ತೆ 5ನೇದು ಸೀರೆ ಯಾಕೆ? ಅದು ಬೇಕಾಗುತ್ತೆ, ನೀನೇ ಸೆಲೆಕ್ಟ್ ಮಾಡಕ್ಕ. ಕೋಳಿ ಮರಿ, 4 ಸೀರೆ ಯಾಕೆ ಅಂತ ಹೇಳ್ದು, 5ನೇ ಸೀರೆ ಬಗ್ಗೆ ಯಾಕೆ ಹೇಳ್ತಿಲ್ಲ? ಈ ಸಾಕು, ಬೇಡ ಕಣೋ, ಸುಮ್ನೆ ಸೀರೆ ಸೆಲೆಕ್ಟ್ ಮಾಡೋಣ ಬಾ. ನನಗದೆಲ್ಲ ಗೊತ್ತಿಲ್ಲ. 5ನೇ ಸೀರೆ ಯಾಕೆ ಅಂತ ನನಗೆ ಗೊತ್ತಾಗ್ಲೇಬೇಕು. ಹಾ ಹೌದೌದು, ಗೊತ್ತಾಗ್ಲೇಬೇಕು. ಎಸ್ ನನಗೂ ಗೊತ್ತಾಗ್ಬೇಕು. ಇದು ಪ್ರಸ್ತಶಾಸ್ತ್ರಕ್ಕೆ. ಸಾಕು, ಬೇಡ ಅಂದ್ರೆ ನನ್ ಮಾತ್ ಕೇಳ್ತೇನೆ ನೀನು. ಸಾಕು ಸಾಕು, ನಡೀರಿ ನಡೀರಿ. ಅಕ್ಕ, ಪ್ರೈಸ್ ಟ್ಯಾಗ್ ನ ನೋಡ್ಬಿಟ್ಟು ಸೀರೆ ಸೆಲೆಕ್ಟ್ ಮಾಡ್ಬೇಡಿ, ಬರೀ ಸೀರೆ ಸೆಲೆಕ್ಟ್ ಮಾಡಿ. ಪ್ರೈಸ್ ಟ್ಯಾಗ್ ಏನಾದ್ರು ನೋಡಿದ್ರೆ ನಮ್ ಸಾಕು ಅವಮಾನ ಆಗುತ್ತೆ ಅಲ್ವಾ? ಸಾಕು ಅಲ್ವಾ? ಮತ್ತೆ ಅವ್ರಿಗೇನು ಇಷ್ಟನೋ ಅದನ್ನ ಕೊಡ್ಸೋದೆ ನನ್ನ ಡ್ಯೂಟಿ. ಆಹಾ, ಹೊಸ ಡ್ಯೂಟಿ ಶುರುವಾಗಿದೆ ಅಲ್ಲ ಅಣ್ಣ? ಅದಕ್ಕೆ ಈ ತಲೆನೋವನ್ನ ನೀವು ಸ್ವಲ್ಪ ಅರ್ಗಿಸ್ಕೊಳ್ಳೇಬೇಕು. ಏನು ಮಾಡೋದಕ್ಕಾಗಲ್ಲ. ಹೌದು, ಅರಗಿಸ್ಕೊಂಡ್ರೆ ಕಡಿಮೆನಾದ್ರೂ ಆಗುತ್ತೆ, ಆದ್ರೆ ಇವನು ವಾಸಿ ಆಗದೆ ಇರೋ ತಲೆನೋವು. ಸೀರೆ ಸೆಲೆಕ್ಟ್ ಮಾಡೋಣ. ಹಾ ಮಾಡೋಣ ಮಾಡೋಣ. ಅಣ್ಣ, ಆ ಸೀರೆ ತೋರಿಸಿ. ಅದಕ್ಕೆ ಈ ಸೀರೆ ಚೆನ್ನಾಗಿದೆ ನೋಡಿ. ಇದೇಗಿದೆ? ಏನೇನಿಂದು? ಹಲೋ ಮಿಸ್ಟರ್ ಪರ್ಫೆಕ್ಟ್, ಗಂಡು ಹೆಣ್ಣು ಜೋಡಿ ಒಟ್ಟಿಗೆ ಕೂತ್ಕೊಂಡು ಸೀರೆ ಸೆಲೆಕ್ಟ್ ಮಾಡುವಾಗ ನಿಂದೇನೋ ಮಧ್ಯದಲ್ಲಿ ಕಬಾಬ್ ಮೇ ಹಡ್ಡಿ ತರ. ಸುಮ್ಮನೆ ಕೂತ್ಕೋ, ಡಿಸ್ಟರ್ಬ್ ಮಾಡಿದ್ರೆ ಗುದ್ದು ಬಿಡ್ತೀನಿ. ಏನ್ ಗೊತ್ತಾ, ಎಕ್ಸೈಟ್ಮೆಂಟ್ ಅಲ್ಲಿ ನಾನು ಅದನ್ನ ಮರ್ತೇ ಬಿಟ್ಟಿದ್ದೀನಿ.
ಅದ್ಯಾವ್ದಕ್ಕೆ? ಯಾವುದಕ್ಕೆ ಅಂತಂದರೆ ಏನು ಹೇಳೋದು, 5ರಲ್ಲಿ ಇದು ಒಂದು ಅಷ್ಟೇ. ನೋಡ್ ಸಾಕು, ಬಿಳಿ, ಹಳದಿ, ಹಸಿರು ಈ 3 ಬಣ್ಣದ ಸೀರೆನ ಸೆಲೆಕ್ಟ್ ಮಾಡ್ಕೋಬೇಕು. ಹಾಂ ಸಾಕು ಗೊತ್ತಾಯ್ತು. ಓಕೆ ಬೇಗ ಬೇಗ ಸೀರೆನ ಸೆಲೆಕ್ಟ್ ಮಾಡಿ. ಅಕ್ಕ, ಕಲರ್ಸ್ ಮುಖ್ಯ ಅಲ್ಲ, ಅದೇ ಇದ್ರೆ ಒಳ್ಳೇದು ಅಂತ. ಒಟ್ನಲ್ಲಿ ನಿಮಗಿಷ್ಟ ಆಗಿರೋ ಸೀರೆ ತಗೋಬೇಕು ಅಷ್ಟೇ. ಪರವಾಗಿಲ್ಲ ಕಣೆ, ಈ ವಿಷಯದಲ್ಲಿ ನೀನು ಸ್ವಲ್ಪ ತಿಳ್ಕೊಂಡಿದ್ಯಾ. ಓಹೋ, ತಿಳ್ಕೊಳ್ದೆ ಇರ್ತೀನಾ? ಯಪ್ಪ, ಏನಾಯ್ತು ಸಾಕು? ಹಾಂ, ಇದಕ್ಕೆ ಅನ್ಸುತ್ತೆ ದೊಡ್ಡವ್ರು ಹೇಳೋದು, ಹೆಣ್ಮಕ್ಳ ಜೊತೆ ಸೀರೆ ಸೆಲೆಕ್ಷನ್ಗೆ ಹೋಗ್ಬಾರ್ದು ಅಂತ. ನಾವೇನ್ ಅಷ್ಟೊಂದ್ ಟೈಮ್ ಏನ್ ತಗೊಂಡಿಲ್ಲ. ಏನಕ್ಕ? ಹೌದು, ಬೇಗನೆ ಸೀರೆ ಸೆಲೆಕ್ಟ್ ಮಾಡಿದ್ವಿ. ಸರಿ ಬೇಗ ಬಿಲ್ ಮಾಡಿಸ್ಕೊಂಡ್ ಬಂದ್ಬಿಡು ಸಾಕು. ಸರಿ. ಕೋತಿ, ನೀನ್ ಯಾವ ಸೀರೆ ಆರಿಸ್ದೆ? ನಂಗೆ ಈ ಸೀರೆ ತುಂಬಾ ಇಷ್ಟ ಆಯ್ತು ಕಣೋ. ತುಂಬಾ ಚೆನ್ನಾಗಿದೆ ಅಲ್ವಾ? ಇಟ್ ಇಸ್ ಸೋ ಪರ್ಫೆಕ್ಟ್. ಶುಭ ಕಾರ್ಯಕ್ಕೆ ಕಪ್ಪು ಸೀರೆ ಅಶುಭ. ಹಾಗೇನಿಲ್ಲ, ಈ ಸೀರೆ ತುಂಬಾ ಚೆನ್ನಾಗಿದೆ. ನಾನು ಇದನ್ನ ಹಾಕೋತೀನಿ. ಯಾಕೋ ಅವರು ಬೇಡ ಅಂತ ಹೇಳಿದ್ರು ತಾನೆ, ಬಿಟಾಕು. ಲೋ ಅನಿ, ನನಗ್ ಇಷ್ಟ ಆಗಿರೋದನ್ನ ನಾನ್ ತಗೋಬೇಕಲ್ವನೋ? ನೋಡಮ್ಮ, ಶೋಕ ಆಚರಿಸ್ಬೇಕಾದ್ರೆ ಮಾತ್ರ ಕಪ್ಪು ಬಟ್ಟೆ ಹಾಕೊಂತಾರೆ. ಮದ್ವೆ ಸಂಭ್ರಮ ಅಲ್ವಾ, ಸಾವಿರಾರು ಬಣ್ಣಗಳ ಸೀರೆ ಇದೆ, ಬೇರೆ ನೋಡ್ಬೋದಲ್ವಾ? ಕಪ್ಪು ಕೆಟ್ಟದಲ್ಲ, ಅದೆಲ್ಲ ಮನ್ಸಲ್ಲಿರೋದು. ಅಷ್ಟಕ್ಕೂ ಮದುಮಗಳು ನಾನಲ್ಲ, ಅವ್ರು ತೋರ್ಸಿರೋ ಸೀರೆನೆಲ್ಲ ನಾವ್ ಆಲ್ರೆಡಿ ತಗೊಂಡಾಗಿದೆ. ನಂದೇನ್ ಲೆಕ್ಕಕ್ಕಿಲ್ಲ. ನೀನು ಲೆಕ್ಕಕ್ಕಿದ್ಯಾ? ಕಪ್ಪು ಒಳ್ಳೇದಲ್ಲ ಅಂದ್ಮೇಲೆ ಬೇಡ, ಬೇರೆ ಯಾವ್ದಾದ್ರು ಆರಿಸ್ಕೊ. ನೀನೇ ಅತ್ತಿಗೆಗೆ ಸೀರೆ ಸೆಲೆಕ್ಟ್ ಮಾಡ್ಬೇಕಾದ್ರೆ ಬಿಳಿ ಬಣ್ಣ, ಹಳದಿ ಬಣ್ಣ, ಹಸಿರು ಬಣ್ಣ ಅಂತ ಹೇಳ್ದೆ ತಾನೆ, ಮತ್ತ್ಯಾಕೆ ವಾದ ಮಾಡ್ತಿದ್ಯಾ? ಕಪ್ಪು ಕೆಟ್ಟದಲ್ಲ ಕಣೋ. ಹೇಳಿದ್ನಲ್ಲ, ಅರ್ಥ ಮಾಡ್ಕೊ. ಒಂದಲ್ಲ 5 ಸೀರೆ ಬೇಕಾದ್ರೂ ತಗೋ, ಆದ್ರೆ ಬ್ಲ್ಯಾಕ್ ಕಲರ್ ಬೇಡ. ನೋಡಕ್ಕ, ಇಷ್ಟ ಆಗಿರೋದನ್ನ ತಗೊಳ್ಳೋದಕ್ಕೂ ಬಿಡ್ತಿಲ್ಲ. ಬ್ಲ್ಯಾಕ್ ಇದ್ರೆ ಏನ್ ಪ್ರಾಬ್ಲಮ್ ಅಂತ ಇವನ್ಗೆ? ಪ್ರಾಬ್ಲಮ್ ಆಗುತ್ತೆ ಅಂತಲ್ಲ, ತಿಳಿದಿರೋರು ಶುಭ ಕಾರ್ಯಕ್ಕೆ ಇದು ಸರಿ ಇಲ್ಲ ಅಂತ ಹೇಳಿದ್ಮೇಲೆ ಬಿಟ್ಬಿಡ್ಬೇಕು. ಅದನ್ನ ಕಂಟಿನ್ಯೂ ಮಾಡಕ್ ಹೋಗ್ಬಾರ್ದು. ಅದು ಅಲ್ಲದೆ ನಮ್ಮ ಮನೇಲಿ ನಡೀತಾ ಇರೋ ಮೊದಲನೇ ಶುಭ ಕಾರ್ಯ ಆಯ್ತು. ನನಗೆ ಯಾವ ಕಿರಿಕಿರಿನೂ ಆಗ್ಬಾರ್ದು. ಆ ಸೀರೆನ ಅಲ್ಲಿಟ್ಟು ಬಾ, ನಾನು ಬೇರೆ ತಗೊಳ್ತೀನಿ. ಪ್ಲೀಸ್ ಕಣೋ, ಈ ಸೀರೆ ತುಂಬಾ ಚೆನ್ನಾಗಿದೆ, ನಂಗೆ ಇಷ್ಟ ಆಗಿದೆ. ಪ್ಲೀಸ್ ಕಣೋ. ಬೇಡ ಅಂತ ಹೇಳ್ತಾ ಇದ್ದೀನಿ ತಾನೆ. ಪ್ಲೀಸ್ ಅನಿ, ಇಲ್ಲ ಪ್ಲೀಸ್. ಬೇಗ ಒಂದು ಇಷ್ಟ ಆಗಿರೋ ಸೀರೆನ ಸೆಲೆಕ್ಟ್ ಮಾಡಕ್ ಆಗಲ್ವಾ ನಿಮ್ಗೆ? ಇಷ್ಟ ಆಗಿರೋದನ್ನೇ ಸೆಲೆಕ್ಟ್ ಮಾಡಿದ್ದೆ, ಬೇಡ ಅಂತ ತಳ್ಳಿದ್ದು ನೀನೆ. ನೀನ್ ಇನ್ನೂ ಅದನ್ನೇ ತಲೆಯಲ್ಲಿ ಇಟ್ಕೊಂಡಿದ್ಯಾ? ಸರಿ, ಬಿಡ್ಬೇಡ ನೀನ್ ಅದನ್ನ. ಮೊದಲು ಸೀರೆ ಸೆಲೆಕ್ಟ್ ಮಾಡು. ಅಲ್ಲ, ಅದು ಅದಕ್ಕೆ ಮೀರಾ ಬರ್ತಿದಾಗ ಏನೇ ಹೇಳಿದ್ಲು, ನೀವ್ ಯಾವ ಸೀರೆ ಮುಡ್ತಿರೋ ಆ ಸೀರೆ ಎಲ್ಲ ನಿಮ್ದು ಅಂತ ತಾನೆ. ಏನ್ ಮೀರಾ? ಹಾ ಹೌದು, ಇದು ಅಕ್ಕಂಗೆ ಇರ್ಲಿ, ಪ್ಯಾಕ್ ಮಾಡ್ಬಿಡಿ. ಮೀರಮ್ಮ, ಅದು ನೀವು ನನ್ ಜೊತೆ ಬನ್ನಿ. ಅದು ಸೀರೆಗಳನ್ನ ಗೆಸ್ಟ್ಗಳು ಕೊಡೋದಕ್ಕೆ ಸಪ್ರೇಟ್ ಆಗಿ ಕವರ್ಸ್ ಹಾಕ್ಬೇಕು. ಕವರ್ಸ್ಗಳು ಕಮ್ಮಿ ಆದ್ರೆ ಕಷ್ಟ. ಬನ್ನಿ ನೀವು.
ಅಲ್ಲ ಮೀರಮ್ಮ, ನೀವು ಇಷ್ಟಪಟ್ಟು ಸೀರೆ ಅವ್ರು ತಗೊಂಡ್ರಲ್ವಾ? ಸುಂದ್ರಣ್ಣ ಅವ್ರಿಗೆ ಆ ಸೀರೆ ಇಷ್ಟ ಆಯ್ತಂತೆ, ತಗೊಳ್ಳಿ ಬಿಡಿ. ಹಾಗಂದ್ರೆ ಹೇಗಾಗುತ್ತೆ? ಅವ್ರಿಗೆ 5 ಸೀರೆ ತಗೊಂಡಿದಾರಲ್ವಾ? ಸುಂದ್ರಣ್ಣ ಸುಮ್ಮನೆ ಬರ್ತೀರಾ ಈಗ? ಅಲ್ಲ ಮೀರಮ್ಮ, ಇದ್ಯಾಕೋ ಸರಿ ಕಾಣ್ತಾ ಇಲ್ಲ. ನೀವು ಇಷ್ಟಪಟ್ಟಿದ್ದು 2 ಸೀರೆ, ಒಂದು ಅವ್ರು ಬೇಡಂದ್ರು, ಇನ್ನೊಂದು ಇವ್ರು ಕಿತ್ಕೊಂಡ್ರು. ರಗಳೆ ಮಾಡೋದನ್ನ ನಿಲ್ಲಿಸಿ ಈಗ ಸುಮ್ಮನೆ ಬಂದ್ರು ಸರಿ. ಬನ್ನಿ ನೀವು. ಸರ್, ಎಲ್ಲ ಸೀರೆಗಳು ಪ್ಯಾಕ್ ಆಗಿದೆಯಾ? ಜನರಲ್ಗೆ ಆಸೆ ಇಟ್ಟಿರ್ತಾರೆ, ಎಲ್ಲ ಸೀರೆನೂ ಪ್ಯಾಕ್ ಮಾಡಿಟ್ಟಿದ್ದೀವಿ. ಮತ್ತೆ ಗೆಸ್ಟ್ಗಳಿಗೆ ಕೊಡೋದಕ್ಕೆ ಕವರ್ ಬೇಕಿತ್ತು, ಹೇಳಿದ್ದೆ. 3 ಕವರ್ಗಳನ್ನ ಎತ್ತಿಟ್ಟಿದ್ದೀವಿ. ವೆರಿ ಗುಡ್. ಆಮೇಲೆ ಮದುಮಗಳಿಗೆ 5 ಸೀರೆ, ಸರ್, ಈ ಸೀರೆ ಬೇಡ ಅಂತ ಹೇಳಿತ್ತು. ಮೇಡಮ್ ಬೇಕು ಅಂತ ಹೇಳಿದ್ರು.